ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಪಬ್ಲಿಷ್ ಮಾಡಬೇಕಿರೋ ವಿಡಿಯೋ ನೋಡ್ತಾ ಇದೆ. ಇಷ್ಟೊತ್ತು ಫೈನಲೈಸ್ ಮಾಡಬೇಕಲ್ಲ. ಮನು ಯಾವಾಗನೂ ನನಗೆ ತೋರಿಸ್ಬಿಟ್ಟು ಆಮೇಲೆ ಅದನ್ನು ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಪಬ್ಲಿಷ್ ಮಾಡೋದು. ಸಣ್ಣ ಪುಟ್ಟ ಏನಾದ್ರು ಕರೆಕ್ಷನ್ಸ್ ಇದ್ರೆ ಹೇಳು ಅಂತಾರೆ. ಅವ್ರಿಗೆ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗಲ್ಲ. ಅದು ಕಂಟಿನ್ಯೂಸ್ ಆಗಿ ಅದನ್ನೇ ನೋಡ್ಕೊಂಡು ಮಾಡ್ತಾ ಇರ್ತಾರಲ್ವಾ, ಅದು ನೋಟಿಸಬಲಿಗೆ ಬರಲ್ಲ. ಮೈನ್ಯೂಟ್ ಏನಾದ್ರು ಕರೆಕ್ಷನ್ಸ್ ಇದ್ರೆ ಹಂಗಾಗಿ ನಾನು ನೋಡಿ ಕನ್ಫರ್ಮ್ ಮಾಡ್ತೀನಿ ಅವರಿಗೆ. ಇವತ್ತು ಎಟ್ಟಗೆ ಲೇಟಾಗಿ ಎದ್ದಿದ್ದಾಯಿತು. ನಿನ್ನೆ ಆಫೀಸ್ ಕೆಲಸ ನಾನು ಮುಗಿಸಿದೆ ರಾತ್ರಿ 1 ಗಂಟೆಗೆ. ಹಿಂಗೆ ನೋಡಿ ನಮ್ಮ ಆಫೀಸ್ ಟೈಮಿಂಗ್ಸ್ ಮೇಲೆ ಡಿಪೆಂಡ್ ಆಗೋಗ್ಬಿಡುತ್ತೆ ಒಂದೊಂದ್ಸರಿ. ಯಾಕೋ ನೆನ್ನೆ ಇದ್ದಕ್ಕಿದ್ದಂಗೆ 9 ಗಂಟೆ ಮೇಲೆ ಕೆಲಸ ಜಾಸ್ತಿ ಬಂದ್ಬಿಡ್ತು. ಅದನ್ನೆಲ್ಲ ಮುಗಿಸಿ ನಾನು ಲಾಗೌಟ್ ಮಾಡೋ ಅಷ್ಟೊತ್ತಿಗೆ 1 ಗಂಟೆ ಆಗೋಯ್ತು. ಅರ್ಜೆಂಟ್ ಕೆಲಸ ಇತ್ತು, ಪೆಂಡಿಂಗು ಇಡೋಕ್ಕಾಗಲ್ಲ. ನಮ್ದು ಮಂತ್ ಎಂಡ್ ಬೇರೆ ಬರ್ತಾ ಇದೆಲ್ಲ. ಪೆಂಡಿಂಗ್ ಇಟ್ಕೊಂಡ್ರೆ ಆಮೇಲೆ ಮಂತ್ ಎಂಡ್ ಅಲ್ಲಿ ನನಗೆ ಬಾರ್ಡನ್ ಆಗ್ಬಿಡುತ್ತೆ. ಹಂಗಾಗಿ ಮಲಗಿದ್ ಒಂದೂವರೆ ಆಯ್ತು. ಎದ್ದೇಳಕ್ಕೆ ಆಗ್ಲಿಲ್ಲ. ನಿದ್ದೆ ಜೊತೆ ಮಾತ್ರ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಭಾಳ ಕಷ್ಟ ಆಗುತ್ತೆ ಅದು ಮ್ಯಾಕ್ಸಿಮಮ್ ಸ್ಕ್ರೀನ್ ಬೇರೆ ನೋಡ್ತಾ ಇರ್ತೀವ, ಕಣ್ಣಿಗೆ ಸ್ಟ್ರೈನ್ ಆಗಿರತ್ತೆ. ಅದು ಪ್ರಾಪರ್ ರೆಸ್ಟ್ ಸಿಕ್ಕಿಲ್ಲ ಕಣ್ಣಿಗೆ ಅಂದರೆ ಭಾಳ ಕಷ್ಟ. ಏನಪ್ಪ ಇದು ಆರಾಮಾಗಿ ಮಲ್ಕೊಬಿಟ್ಟಿದ್ಯಾ ಇವತ್ತು? ರೆಡಿ ಆಗ್ಬಿಟ್ಟು ಮಾಡ್ಬೇಕು ಕೆಲಸ. ಮನು ಇವತ್ತೇನಾದ್ರೂ ಬೈ ಚಾನ್ಸ್ ನಮಗೆ ಟೈಮ್ ಇದೆಯಾ? ಅದು ಸಿಲಿಂಡರ್ ಟ್ರಾನ್ಸ್ಫರ್ ತಗೊಳಕ್ ಹೋಗೋದಕ್ಕೆ, ಗ್ಯಾಸ್ ಟ್ರಾನ್ಸ್ಫರ್ಗೆ ಹೋಗಿ ಬರೋಕ್ಕೆ ಹತ್ರ ಅಲ್ವಾ, ಹೋಗಿ ಬಂದ್ಬಿಡೋಣ ಅಂತ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ? ಡಾಕ್ಯುಮೆಂಟ್ಸ್ ಇನ್ನೇನಿಲ್ಲ. ಇದು ಅಗ್ರಿಮೆಂಟ್ ಒಂದು ಕೊಡ್ಬೇಕು ಅವರಿಗೆ, ಬುಕ್ ತಗೊಂಡು ಹೋಗ್ಬೇಕಷ್ಟೇ. ಬಾಕಿ ಇನ್ನೇನು ಡಾಕ್ಯುಮೆಂಟ್ಸ್ ಏನು ಕೇಳಲ್ಲ. ಜೊತೆಗೆ ಇವತ್ತು ಮಾರಿದಂಗೆ ನಾನು ಅಳಸ್ನೆಂಟ್ ಕಟ್ ಮಾಡಲೇಬೇಕು. ಇವತ್ತು ಮಾಡಲಿಲ್ಲ ಅಂದರೆ ಅದು ಡಸ್ಟ್ಬಿನ್ ಸೇರತ್ತೆ. ಪಾಪ ನಮ್ಮ ಅಪ್ಪ ಅಷ್ಟು ದೂರದಿಂದ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಅಳಸ್ನೆಣ್ಣು ಮಾವಿನ ಹಣ್ಣು ಕೊಡೋಕ್ಕೆ ಅಂತಾನೆ ಬಂದಿದ್ದಾರೆ ನಮ್ಮ ಮನೆಗೆ, ನಮ್ಮ ಅಕ್ಕನ ಮನೆಗೆ. ಅವ್ರ ಎಫರ್ಟಿಗಾದ್ರೂ ನಾವು ಬೆಲೆ ಕೊಡಬಾರ್ದು. ಆ ವಿಡಿಯೋದಲ್ಲಿ ನೋಡ್ಕೊತಾರೆ. ಅದನ್ನೇನಾದ್ರು ಕೊಳಿಸಿ ಬಿಸಾಕಿದ್ದೀವಿ ಅಂದರೆ ಭಾಳ ಬೇಜಾರು ಮಾಡ್ಕೊತಾರೆ. ಇಲ್ಲಿಂದ ಒತ್ಕೊಂಡು ಬರ್ತೀನಿ ನಾನು, ನೀವು ಹಂಗೆ ಮಾಡ್ತೀರಾ ಅಂತ. ಬಟ್ ಏನು ಮಾಡೋದು, ನಾವು ಇರೋ ಇಬ್ರಿಗೆ ಅವ್ರು ಏನೇ ತಂದ್ಕೊಟ್ರು ನಮಗೆ ಎಲ್ಲ ಎಕ್ಸಸ್ ಅನ್ಸುತ್ತೆ. ಬರೀ ಅದನ್ನೇ ತಿಂದು ಖಾಲಿ ಮಾಡೋಕ್ಕಾಗತ್ತಾ? ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಕಿಚನಿಗೆ ಎಂಟ್ರಿ ಕೊಡೋಣ ಅಂತ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಮನೆಯಿಂದ ಫೋನ್ ಬಂತು. ಈಗ ಮಾತಾಡಿ ಹೋಗ್ತಾ ಇದ್ದೀನಿ. ಇವತ್ತೇನು ಅಡುಗೆ ಕೆಲಸ ಜಾಸ್ತಿ ಇಲ್ಲ. ನೆನ್ನೆದೇ ಸಾಂಬಾರಿದೆ, ಅದೇ ಆಗತ್ತೆ. ಜೊತೆಗೆ ಮನುಗೆ ಅದು ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಮಾಡಿದ್ನಲ್ಲ ನೆನ್ನೆ, ಅದು ತರ್ನಿಕಾಳು ಹಾಕಿ ಮಾಡಿದ್ದೆ. ಅವ್ರಿಗೆ ಮೊಟ್ಟೆ ಹಾಕಿ ಹುರಿದ್ರೆ ತುಂಬ ಇಷ್ಟ ಆಗತ್ತೆ. ಹಂಗಾಗಿ ಸ್ವಲ್ಪ ಎತ್ತಿಟ್ಟಿದ್ದೆ ನೆನ್ನೆ. ಇವತ್ತು ಮಾಡೋಣ ಅಂತ ಅದಕ್ಕೆ ಮೊಟ್ಟೆ ಹಾಕ್ಬಿಟ್ಟು ಯಾವುದೋ ಫೋನ್ ರಿಂಗ್ ಆಯಿತು. ನಾನು ಅಂದೇನೋ ಅಂದ್ಕೊಂಡೆಲ್ಲ ಮಂದು ಫೋನು. ಜೊತೆಗೆ ಇನ್ನು ಸ್ವಲ್ಪ ಏನದು ದೋಸೆ ಇಟ್ಟು ಉಳ್ಕೊಬಿಟ್ಟಿತ್ತು. ಆ ದೋಸೆನೂ ಹಾಕಿ ಖಾಲಿ ಮಾಡ್ಬಿಡೋಣ ಇವತ್ತು ಎಲ್ಲಾನು ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಇದ್ಯಾಕೋ ಕೆಟಲ್ಲು ಬೆಳಗ್ಗೆಯಿಂದ ವರ್ಕೇ ಆಗ್ತಾ ಇಲ್ಲ. ನೆನ್ನೆ ಎಲ್ಲ ಚೆನ್ನಾಗೇ ಇತ್ತು. ಸಡನ್ ಆಗಿ ಬೆಳಗ್ಗೆ ಬಂದು ಬಿಸಿನೀರು ಕಾಯ್ಸೋಕೆ ಹೋದ್ರೆ ಆನೆ ಆಗ್ತಾ ಇಲ್ಲ ಅದು. ನಾನು ಇದೆಲ್ಲ ಬಿಚ್ಚಿ ನೋಡಿದೆ, ಅದೇನಾಗಿದೆ ಅಂತ ಗೊತ್ತಿಲ್ಲ. ಜೊತೆಗೆ ಇಲ್ಲಿ ಈ ಡಿಟಾಕ್ಸ್ ಪೌಡ್ರನ್ನ ನಾನು ಮಿಲ್ ಮಾಡಿಸ್ಕೊಂಡು ಬಂದೆ. ಒಂದು 3 ದಿನ ಆಯ್ತಾ, 4 ದಿನ ಆಗಿರ್ಬೇಕು. ಅದನ್ನ ಜಾರಡಿ ಹಿಡಿಯಕ್ಕಾಗಿಲ್ಲ ನನಗೆ. ಅದೊಂದು ಕೆಲಸ ಇವತ್ತು ಮುಗಿಸ್ಕೋಬೇಕು. ಗ್ಯಾಸ್ ಟ್ರಾನ್ಸ್ಫರಿಗೆ ಹೋಗೋಣ ಅನ್ಕೊಂತಾ ಇದ್ದೀನಿ. ಅದಾಗತ್ತೋ ಏನೋ ಗೊತ್ತಿಲ್ಲ. ಟೈಮ್ ಆಲ್ರೆಡಿ 11:15 ಅಂತ ಹೇಳಕ್ ಹೋಗ್ತಾ ಇದ್ದೀನಿ. ಟೈಮ್ 11:15 ಆಗಿದೆ. ಏನ್ ಮನ ಆಗತ್ತಾ ಇವತ್ತು ಗ್ಯಾಸ್ ಟ್ರಾನ್ಸ್ಫರ್? ಇವತ್ತು ಹೋಗೋಣ? ಯಾವಾಗ ಹೋಗೋಣ? 11:15 ಆಗುತ್ತೆ. ನಾನು ಇದೆಲ್ಲ ಮುಗಿಸಿ ರೆಡಿ ಆಗೋದ್ರೊಳಗೆ 12:30 ಆಗುತ್ತೆ. ಇನ್ನು ಬರ್ತಿದ್ದಂಗೆ ಆಫೀಸಿಗೆ ಕೂರ್ಬೇಕು. ಸ್ನಾನ ಮುಗಿಸ್ಕೊಂಡು ಬಂದೊಳ್ಳೆ ಡೈರೆಕ್ಟ್ ರೆಡಿ ಆಗಿದೆ ಹೋಗೋಣ ಅಂತ. ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಹೋಗಿ ಕುಕ್ ಮಾಡಿಬಿಟ್ಟು ತಿನ್ನವ. ದೋಸೆ ಹಿಟ್ಟಿದೆ ಅಂತ ಹೇಳಿದ್ನಲ್ಲ, ಯಾಕೋ ದೋಸೆ ಜೊತೆಗೆ ನಾನು ಮಾಡೋ ಕಾಯಿ ಚಟ್ನಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ತುಂಬ ದಿನ ಆಗೋಯ್ತು ನಾನು ಕಾಯಿ ಚಟ್ನಿ ಮಾಡಿನೂ ಕೂಡ. ಖಾರವಾಗಿ ಚಟ್ನಿ ಮಾಡ್ಕೊಂಡು ತಿನ್ನಬೇಕು ಅಂತ. ಮೆಣಸಿನ್ಕಾಯಿ ನೋಡಿದ್ರೆ ಖಾಲಿ ಆಗೋಗಿತ್ತು. ತರಕ್ಕೆ ಅಂತ ಹೋದ್ನ, ಅಲ್ಲೇ ಬಾಳೆಕಾಯಿ ತಗೊಂಡು ಬಂದೆ. ಮನುಗೆ ನಾನು ಮಾಡೋ ಬಾಳೆಕಾಯಿ ಫ್ರೈ ತುಂಬ ಇಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಮಾಡಿದಾಗ ಅಂತೂ ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಅದರಲ್ಲೂ ಇವಾಗ ಮಳೆ ಬರುತ್ತಲ್ವ, ಹೌದಲ್ವ, ನಾನು ಜಾಸ್ತಿ ತರ್ಬೋದಿತ್ತು. ಸಂಜೆ ಮಳೆ ಬರೋ ಟೈಮಲ್ಲಿ ಬಜ್ಜಿ ತಿನ್ನಬೇಕು ಅನ್ಸತ್ತಲ್ಲ, ಅವಾಗ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿರುತ್ತೆ. ಮನು, ನೀನು ಆಮೇಲಿಂದ ಹೊರ್ಗಡೆಗೆ ಹೋದ್ರೆ ಇನ್ನೊಂದು ಅರ್ಧ ಡಜನೇ ತಂದ್ಬಿಡು ಬಾಳೆಕಾಯಿ ಫ್ರೈ ಮಾಡ್ತೀನಿ. ನಮಗೆ ಸಂಜೆ ಟೈಮ್ ಇನ್ ಕೇಸ್ ಮಳೆ ಬಂದ್ರೆ ಏನಾದ್ರು ತಿನ್ಬೇಕು ಅನ್ಸತ್ತಲ್ಲ, ಬೇಗನೂ ಆಗತ್ತೆ. 5 ಮಿನಿಟ್ಸು ಬೇಕಿರಲ್ಲ. ಮಾಡ್ಕೊಂಡು ಕಾಫಿ ಜೊತೆ ತಿನ್ಬೋದು. ಇವಾಗ ಮಾಡ್ತಾ ಇದ್ದೀನಿ ಇದನ್ನ ಊಟಕ್ಕೆ. ನಮ್ಮ ಮನೇಲಿ ಹೆಂಗೆ ಅಂದ್ರೆ ಒಂಥರ ತೇರಿದ್ದಂಗೆ. ಏನೇ ಒಂದು ನಡೆದ್ರು 7 ದಿನ 8 ದಿನ ನಡೀತೈತೆ. ಇವತ್ತಿನ ದಿವಸ ಏನು ಗೊತ್ತಾ ನೋಡಿ, ಅದೇ ದೋಸೆ, ಅದೇ ಪಲ್ಯ, ಚಟ್ನಿ ಡಿಫ್ರೆನ್ಸು.
ಬಾಳೆಕಾಯಿ. ಮನು ಡಿಫ್ರೆಂಟ್ ಮನು. ನೆನ್ನೆ ನೀನು ಮೊಟ್ಟೆ ಹಾಕಿ ಮಾಡು ಅಂದಲ್ಲ, ಅದಕ್ಕೆ ಸ್ವಲ್ಪ ಎತ್ತಿಟ್ಬಿಟ್ಟು ಇವತ್ತು ಮೊಟ್ಟೆ ಹಾಕಿ ಮಾಡಿದ್ದೀನಿ. ನೆನ್ನೆ ದೋಸೆ ಜೊತೆಗೆ ಏನ್ ಕೊಟ್ಟಿದೆ ಸಾಂಬಾರ್ ಏನೋ ಕೊಟ್ಟೆ ಕರೆಕ್ಟ್. ಅದಕ್ಕೆ ಇವತ್ತು ಕಾಯಿ ಚಟ್ನಿ ಮಾಡಿದ್ದೀನಿ. ಒಟ್ನಲ್ಲಿ ದೋಸೆನೆ ತಾನೇ. ದೋಸೆನೆ ಕಾಂಬಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮಿಬ್ರಿಗೂ ಫೇವ್ರೇಟ್ ಆಗಿರೋ ಬಾಳೆಕಾಯಿ ಫ್ರೈ ಮಾಡಿದ್ದೀನಿ. ಹಂಗೆ ನಡಿ ಹೊಟ್ಟೆ ಶಿತೈತಿ. ಏನು ಡಿಫ್ರೆನ್ಸ್ ಇಲ್ಲ. ನೆನ್ನೆನೂ ದೋಸೆ ಇವತ್ತು ದೋಸೆ. ಆದ್ರೆ ಒಂದು ಡಿಫ್ರೆನ್ಸ್ ಏನು ಗೊತ್ತಾ, ನೆನ್ನೆ 2:15 ತಿಂಡಿ ತಿಂದಿದ್ದೋ, ಇವತ್ತು 1:45 ತಿಂಡಿ ತಿಂತಾ ಇದೀವಿ. ಅದೊಂದೇ ಡಿಫ್ರೆನ್ಸ್ ಇರೋದು. 3/4 ಗಂಟೆ ಮುಂಚೆ ತಿಂತಾ ಇದೀವಿ ಅಷ್ಟೇ. ಕೊಬ್ಬು ಜಾಸ್ತಿ ಅಂತಾರೆ. ಯಾಕೆ? ಇನ್ನೇನು ಮದುವೆ. ಹೌದೌದು. ಯಾಕೋ ಒಂಥರ ತಲೆ ಬಿಸಿ ಬಿಸಿ ಆಗ್ತಾ ಇದೆ. ಇಲ್ಲಿ ಆಫೀಸಲ್ಲೂ ಕೆಲಸ ಜಾಸ್ತಿ ಬಂದಿದೆ. ಇಲ್ಲಿ ಮನೆಯಲ್ಲಿ ಬೆಳಗ್ಗೆಯಿಂದ ಯಾಕೋ ಸಿಂಕು ಬ್ಲಾಕ್ ಆಗಿದೆ. ನಂದು ಪಾತ್ರೆ ತೊಳೆಯೋ ಸಿಂಕು ನೀರು ಬ್ಲಾಕ್ ಆಗಿ ನಿಂತಿರೋದು. ಏನು ಮಾಡಿದ್ರು ನೀರು ಹೋಗ್ತಾ ಇಲ್ಲ. ಸೊ ನಾನು ಬೆಳಗ್ಗೆ ಸ್ಲೋ ಆಗಿ ಹೋಗ್ತಾ ಇತ್ತು, ಏನೋ ಅಂದ್ಕೊಂಡು ಸುಮ್ಮನೆ ಆದೆ. ಆಮೇಲೆ ಪಾತ್ರೆ ಎಲ್ಲ ತೊಳೆದ್ಮೇಲೆ ಬ್ಲಾಕ್ ಆಗ್ಬಿಟ್ಟಿದೆ, ನೀರು ಹೋಗ್ತಾನೆ ಇಲ್ಲ. ನಾವು ಕಡ್ಡಿ ಎಲ್ಲ ಹಾಕಿದ್ವಿ, ಕಾಸ್ಟಿಕ್ ಸೋಡಾ ಹಾಕಿದ್ವಿ. ಕಾಸ್ಟಿಕ್ ಸೋಡಾ ಅದು ತಣ್ಣೀರೊಳಗಡೆ ಹಾಕಿದ್ರೆ ವರ್ಕ್ ಆಗಲ್ಲ. ಖಾಲಿ ಸಿಂಕ್ ಇದ್ದಾಗ ನನ್ನ ಮೊಬೈಲಲ್ಲಿ ಖಾಲಿ ಸಿಂಕ್ ಇದ್ದಾಗ ಕಾಸ್ಟಿಕ್ ಸೋಡಾ ಹಾಕಿ ಬಿಸಿನೀರು ಹಾಕಿದ್ರೆ ಅದೇನಾದ್ರೂ ವೇಸ್ಟ್ ಫುಡ್ ಏನಾದರೂ ಬ್ಲಾಕ್ ಆಗಿದ್ದಿದ್ರೆ ತೆಗ್ದಾಕಿರೋದು. ಬಟ್ ಇದು ಫಸ್ಟ್ ಆಫ್ ಆಲ್ ನಾನು ವೇಸ್ಟ್ ಎಲ್ಲ ಏನೂ ಹಾಕೋದೇ ಇಲ್ಲ ಸಿಂಕಲ್ಲಿ. ನಾನು ಯಾವಾಗನೂ ಅಷ್ಟೇ ತೆಗೆದು ಡಸ್ಟ್ಬಿನ್ಗೆ ಹಾಕ್ಕೊಳ್ಳೋದು. ಇದು ಏನಕ್ಕೆ ಬ್ಲಾಕ್ ಆಗಿದೆ ಅಂತ ಗೊತ್ತಿಲ್ಲ. ನೆನ್ನೆ ಬೇರೆ ಜೋರು ಮಳೆ ಬಂತಲ್ಲ, ಇಲ್ಲೇನಾದ್ರು ಡ್ರೈನೇಜ್ ಹತ್ರ ಬ್ಲಾಕ್ ಆಗಿದೆಯಾ ಏನು ಅಂತ. ಏನು ಮನೋದು ಡ್ರೈನೇಜ್ ಹತ್ರನೇ ಬ್ಲಾಕ್ ಅನ್ಸತ್ತಲ್ಲ, ಡ್ರೈನೇಜ್ ಬ್ಲಾಕ್ ಏನೇ ಅದು. ಅದಕ್ಕೆ ಪ್ಲಂಬರ್ನ ಹುಡುಕ್ತಾ ಇದೀವಿ. ಓನರ್ಗೂ ಫೋನ್ ಮಾಡಿದೆ. ಪಾಪ ಅವರೆಲ್ಲೋ ಬೇರೆ ಕಡೆ ಇರೋದು. ಅವರು ಮಳೆ ಒಳಗಡೆ ಎಲ್ಲಿ ಬರ್ತಾರೆ ನೋಡಿ, ಅಲ್ಲೇ ಮಳೆನೂ ಸ್ಟಾರ್ಟ್ ಆಗೋಯ್ತು. ವಾಕಿಂಗ್ ಹೋಗೋಣ ಅಂತ ಹೊರಗಡೆ ಬಂದರೆ ಸೋನೆ ಅನ್ನೀತಾ ಇದೆ. ಗೊತ್ತಿಲ್ಲ, ಅದಕ್ಕೆ ನಾನೇ ಹೇಳ್ದೆ ಅವ್ರಿಗೆ, ನೋಡ್ತೀನಿ ತಡೀರಿ ಸರ್, ಇಲ್ಲಿ ಯಾರು ಪ್ಲಂಬರ್ ಸಿಕ್ಕಿದ್ರೆ ನಮಗೆ ಕರ್ಕೊಂಡು ಬಂದು ತೋರಿಸ್ತೀನಿ ಅಂತ. ಇಲ್ಲ ಅಂದರೆ ಅವ್ರ ಪಾಪ ನಾಳೆನೇ ಬರೋದಕ್ಕಾಗೋದು. ನಾಳೆ ತನಕ ನಾನು ವೆಯ್ಟ್ ಮಾಡೋಕ್ಕಾಗತ್ತೆ, ಆ ಸ್ಮೆಲ್ ಬಂದ್ಬಿಡುತ್ತೆ. ಪ್ಲಂಬರ್ಗಳಿಗೆ ಎಲ್ರಿಗೂ ಫೋನ್ ಮಾಡ್ತಾ ಇದ್ವಿ, ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ದಾರೆ. ಎಲ್ಲ ಸಂಜೆ ಮೇಲೆ ಸಿಗ್ತಾರೆ. ಇವಾಗ ಅದೊಂದು ತಲೆನೋವಾಗಿದೆ. ನೋಡ್ಬೇಕು, ಅದಕ್ಕೆ ಯಾರಿಗೋ ಒಬ್ರಿಗೆ ಹೇಳಿದ್ದೀನಿ, ಸಂಜೆ ಎಷ್ಟೊತ್ತಾದರೂ ಆಗಲಿ ಅಪ್ಪ ಬಂದೊಂಚೂರು ಇದು ನೋಡು, ಬ್ಲಾಕ್ ಆಗಿ ಹೋಗ್ಬಿಟ್ಟಿದೆ ನಂದು ಸಿಂಕು ಅಂತ. ವಾಕಿಂಗ್ ಹೋಗ್ಬರೋಣ ಅಂತ ಹೋಗ್ತಾ ಇದೀವಿ. ನೋಡೋಣ, ಒಂದು ಸ್ವಲ್ಪ ದೂರನೇ ಹಿಂಗೆ ಹೋಗಿ ಬಂದ್ಬಿಡ್ತೀವಿ. ಮೈಂಡ್ ರಿಫ್ರೆಶ್ ಆಗಬೇಕು, ಇಲ್ಲಾಂದ್ರೆ ಆಗಲ್ಲ. ಇವಾಗ ಮಳೆ ಅಂತೂ ಹೋಗಿರೋದಕ್ಕೆ ಕ್ಲೈಮೇಟ್ ಎಷ್ಟು ಕೂಲಾಗೈತೆ ಅಲ್ವಾ ಮನು? ಚಳಿ ಆಗ್ತೈತೆ. ಬರೀ ಮರಗಳ ಸಾಲೆ ಇಲ್ಲಿ ರೋಡಲ್ಲೆಲ್ಲ ಚೆನ್ನಾಗಿ ಮರಗಳು ಬೆಳೆಸಿದ್ದಾರೆ. ಸೊ ಹಂಗಾಗಿ ಒಂಥರ ಗಾಳಿ ಬೀಸ್ತಾ ಇದ್ರೆ ತಣ್ಣಗೆ ಆಗ್ತೈತೆ. ಲೈಟಾಗಿ ಚಳಿ ಆಗ್ತಾ ಇದೆ. ವಾಕಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಇಲ್ಲಿಂದ ತೋರಿಸ್ತೀನಿ, ಈ ಎಂಡಿಂದ ಆ ಎಂಡ್ ತನಕನೂ ಬರೀ ಮರಗಳ ಸಾಲೆ ಕಾಣಿಸುತ್ತೆ. ಫುಲ್ಲು ಗ್ರೀನ್ ಗ್ರೀನ್ ಗ್ರೀನ್, ಒಂಥರ ಚೆನ್ನಾಗಿರುತ್ತೆ. ವಾಕಿಂಗ್ ಮಾಡೋಕ್ಕಂತೂ ಸಾಕತ್ತಾಗಿರತ್ತಲ್ಲ. ಇನ್ಸೈಡ್ ರೋಡ್ಗಳಿವು, ವೆಹಿಕಲ್ಗಳು ಇರಲ್ಲ, ಆರಾಮಾಗಿ ವಾಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಇದು ಖರ್ಜೂರದ್ದು ಹಣ್ಣು ಬರುತ್ತಲ್ಲ, ಇದು ಭಾಳ ಇಷ್ಟ. ಒಂದ್ಸರಿ ಲಾಸ್ಟ್ ಇಯರ್ ಯಾವಾಗಲೂ ತಗೊಂಡು ತಿಂದಿದ್ವಿ. ಬಟ್ ಆ ಲಾಸ್ಟ್ ಇಯರ್ ನಮಗೆ ಸಿಕ್ಕಿದ ಥರದ್ದು ಎಲ್ಲೂ ಸಿಗ್ತಾನೆ ಇಲ್ಲ ಈ ವರ್ಷ. ಲಾಸ್ಟ್ ಇಯರ್ ಯೆಲ್ಲೋ ಕಲರ್ ತಗೊಂಡಿದ್ವಿ. ಯೆಲ್ಲೋ ಕಲರ್ ಇಲ್ಲಿ ಆಂದಿವೆ ಎಲ್ಲೋ ಮಾರ್ತಾ ಇರು ತಳ್ಳಗಡಿಲಿ ಇಟ್ಕೊಂಡು ಅಂತ ಒಂದು ಟೇಸ್ಟ್ ಮಾಡಿ ನೋಡಿದೆ. ಆ ಟೇಸ್ಟ್ ಮಾಡಿದ್ದೆ ನಾನೇ ಎತ್ಕೊಂಡು ಟೇಸ್ಟ್ ಮಾಡಿದ್ದು, ನಾನೇ ಸೆಲೆಕ್ಟ್ ಮಾಡ್ಕೊಂಡು. ತುಂಬಾ ಟೇಸ್ಟ್ ಇತ್ತು, ಫುಲ್ ಸ್ವೀಟ್ ಆಗಿ. ಅಂತ 1/4 kg ತಗೊಂಡ್ರೆ ಇದ್ರಲ್ಲಿ ಎಲ್ಲ ಫುಲ್ ಪ್ರತಿ ಹಣ್ಣು ಸೆಪ್ಪೆ. ನೀನ್ 3 ತಿಂದ, ನಾನು 2 ತಿಂದೆ, ಒಂಚೂರು ಟೇಸ್ಟೇ ಇಲ್ಲ. ಅದನ್ನೇ ಹೇಳ್ತಾವ್ರೆ ಮನು, ಅದು ಯಾವ ಹಣ್ಣು ಎತ್ಕೊಂಡೆ ನೀನು, ಏನೋ ಅವ್ರೇನಾದ್ರು ಕೊಟ್ಟಿದ್ರೆ ಮೋಸ ಮಾಡೋರೆ ಅನ್ಕೋಬೋದಿತ್ತು. ಬಟ್ ಈ ಕವರಲ್ಲಿ ಹಾಕಿದ್ದು ಅವರೇ ಹಾಕಿದ್ದು. ಮೇ ಬಿ ಇವರು ಈಚ್ ಹಾಕ್ಬಿಟ್ಟಿರ್ಬೇಕು ಮನು. ನಾನೆಲ್ಲ ಒಂದು ಸ್ವಲ್ಪ ಹಣ್ಣಿಗೆ ಬಂದಿರೋದು ಎತ್ಕೊಂಡಿದ್ದೀನಿ. ಇವ್ರು ಈ ಥರ ಹಾಕಿದಾರಲ್ಲ, ಇನ್ನೂ ಅಂದರೆ ಅದೇನಂತಾರೆ ರೈಪ್ ಆಗ್ದಲೇ ಇರೋದು ಹಾಕಿರ್ಬೋದು ಅವರು. ನಾನೆಲ್ಲ ಅದು ರೈಪ್ ಆಗಿದ್ದು ತಗೊಂಡಿದ್ದೀನಿ ಅನ್ಸತ್ತೆ. ಏನೋ ಒಟ್ನಲ್ಲಿ ಫುಲ್ ಸಪ್ಪೆ ಹೋಗೋಣ. ವಾಕಿಂಗ್ ಎಲ್ಲ ಮುಗೀತು. ಇವಾಗ ಕೂತ್ಕೊಂಡು ಆಫೀಸ್ ಕೆಲಸ ಕಂಟಿನ್ಯೂ ಮಾಡೋಣ. ಈ ಹಲಸಿನ ಹಣ್ಣ 2 ದಿನದಿಂದನೂ ಕಟ್ ಮಾಡೋಣ ಅಂದ್ಕೊಂಡು ಮರ್ತ್ಕೊಂಡೇ ಹೋಯ್ತಾ ಇದೆ. ಈಗಲೇ ಅದೇನು ಹಾಳಾಗಿದೆ ಏನೋ ಗೊತ್ತಿಲ್ಲ, ಅಲ್ಲಲ್ಲೇ ಕಪ್ಪಾಗಿದೆ. ನೋಡೋಣ, ಕಟ್ ಮಾಡಿಬಿಟ್ಟು ಅಟ್ಲೀಸ್ಟ್ ಚೆನ್ನಾಗಿದೆಯಾ ಏನು, ಅಟ್ಲೀಸ್ಟ್ ಚೆನ್ನಾಗಿರೋದಾದ್ರು ಎತ್ಕೊಳ್ಳೋಣ. ಇಲ್ಲ ಫುಲ್ ಹಣ್ಣೆ ಹಾಳಾಗಿ ಹೋಗ್ಬಿಡುತ್ತೆ. ಬರ್ತೀಯ ಮನು? ಜೈನ್ ಐತಿಯಾ?
ಆಯ್ತು ಚೆನ್ನಾಗೈತೆ. ಅದೇ ಸೈಡ್ ಅಲ್ಲಿ ಮಂದ ಆಗ್ಬಿಟ್ಟಿದೆ, ಟೇಸ್ಟ್ ಹೋಗ್ಬಿಟ್ಟಿದೆ. ಇಲ್ಲ ಮನು ಬೇಡ ಅನ್ಕೋತೀನಿ. ಬಿಟ್ಬಿಡಂಗ, ಬೇಡ ಅಂದ್ರೆ ಬಿಟ್ಬಿಡು. ನೋಡಿಲಿ ಕೊಳ್ತೋಗೈತೆ, ಬೇಡ. ಫುಲ್ ಒಳಗಡೆ ಅಳಿಸೋಗೈತೆ. ಬೇಡ ಬಿಡು, ಹಿಂಗೆ ಸುಳ್ಬಿಡೋಣ. ಓಕೆ ಡ್ಯಾಡಿ, ಐ ಆಮ್ ವೆರಿ ಸಾರಿ. ನಾವು ಮೊನ್ನೆನೆ ಕಟ್ ಮಾಡೋಣ ಅನ್ಕೊಂಡಿದ್ದು, ಬಟ್ ಮೊನ್ನೆ ಟೈಮ್ ಆಗ್ಲಿಲ್ಲ. ಇವತ್ತಿನಷ್ಟದಕ್ಕೆ ಕೆಟ್ಟೋಗಿದೆ. ಬೈಕೋಬೇಡಿ ಇನ್ ಕೇಸ್ ಈ ವಿಡಿಯೋ ನೋಡಿದ್ರೆ. ನಾವು ಅಪ್ಪ ತುಂಬಾ ಬೇಜಾರು ಮಾಡ್ಕೊಂತಾರೆ. ತಿಂದೋರು ಅಲ್ಲ, ನೀವು ವೇಸ್ಟ್ ಮಾಡ್ತೀರಾ. ಟೈಮ್ 6:15 ಆಗ್ತಾ ಇದೆ. ಇನ್ನೊಂದು ಅವಾಂತರ ಆಗ್ಬಿಟ್ಟಿದೆ ಮನೆಯಲ್ಲಿ. ಫುಲ್ ನೀರು ಬರ್ತಾ ಇದೆ. ಇಲ್ಲಿ ಫ್ರಿಡ್ಜ್ ಆಫ್ ಮಾಡ್ಬಿಟ್ಟವ್ರೆ, ನೋಡ್ಕೊಂಡಿಲ್ಲ. ಬೆಳಿಗ್ಗೆ ವಿಡಿಯೋ ಮಾಡ್ತಾ ಇದ್ದೆ, ಫ್ರಿಡ್ಜಿಗೆ ಅದೇ ಮೈ ಅಂತ ಸೌಂಡ್ ಅವಾಗ ಆನ್ ಆಗತ್ತಲ್ಲ, ಇದು ಕೂಲಿಂಗ್, ಅದು ಆನ್ ಆಗಿತ್ತು. ಸೌಂಡ್ ಬರ್ತಿದ್ಯಲ್ಲ ಅಂತ ಆಫ್ ಮಾಡಿದೆ, ಹಂಗೆ ಮರ್ತಿತ್ತು. ಎಲ್ಲ ನೀರು ಏನದು ಚೇರ್ ರಿಪೇರಿ ಮಾಡಕ್ಕೆ ಬಂದಿದ್ದಾರೆ. ಫೈನಲಿ ನಮ್ಮ ಚೇರ್ ಹೊಸದಾಗ್ತಾ ಇದೆ. ವೇಟ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಮಧ್ಯಾಹ್ನ ಬರ್ತೀನಿ ಅಂದಿರು, ಬಟ್ ಸಾಯಂಕಾಲ ನೋ ಪ್ರಾಬ್ಲಮ್. ಎಲ್ಲ ಆಯಿತು. ಈಗ ಮಂಜು ಅವ್ರು ಟೆಸ್ಟ್ ಮಾಡ್ತಾವ್ರೆ. ವೀಲ್ ಇನ್ನು ಅಷ್ಟು ಸ್ಮೂತ್ ಮೂವ್ಮೆಂಟ್ ಇಲ್ಲ. 3-4 ಡೇಸ್ ಹೌದಾ, ಸ್ವಲ್ಪ ಟೈಟ್ ಇರುತ್ತೆ. ಈಗಲೇ ಟೈಟ್ ಇದೆ ಅಂದ್ರೆ 3-4 ಡೇಸ್. ಏನಾಗುತ್ತೆ, ವೀಲ್ ಏನಾಗುತ್ತೆ ಮೇಡಮ್, ಹೊಸ ತೊಗೊಂಬಂದು ಹಾಕಿದೀವಲ್ವಾ, ಅದು ಸ್ವಲ್ಪ ಆಯಿಲ್ನೆಸ್ ಇರುತ್ತೆ, ಸ್ವಲ್ಪ ಮೂವ್ಮೆಂಟ್. ಹಂಗೂ ಇದ್ರು ನೀವು ಬೇಕಾದ್ರೆ ಫೋನ್ ಮಾಡಿ ಸರ್ವಿಸ್. ಪ್ರಾಬ್ಲಮ್ ಏನ್ ಗೊತ್ತಾ, ಅವ್ರ ವೆಯ್ಟ್ ಹಿಂಗ್ ಬಿಡ್ತಾರಲ್ಲ ಚೇರ್ ಮೇಲೆ, ವೀಲ್ಗಳು ಸ್ಪ್ರಿಂಗ್ ಹೋಗತ್ತೋ ಏನೋ, ಅದು ಮೂನೇ ಆಗಲ್ಲ. ಸೊ ಅದಕ್ಕೆ ನಾನು ಯೋಚನೆ ಮಾಡ್ತೆ. ಅಲ್ಲ, ಅದು ಕೊಟ್ಟಿರೋದೇ ರಿಕ್ಲೈನ್ ಮಾಡೋದಕ್ಕೆ. ಇವ್ರು ರಿಕ್ಲೈನ್ ಮಾಡಬಾರ್ದು, ಸ್ಟ್ರೈಟ್ ಆಗಿ ಕೂತಿರ್ಬೇಕು. ಹೇಳಪ್ಪ, ಯೂಸ್ ಮಾಡಿ, ನಾವು ನಿಮ್ಮ ಸಮಸ್ಯೆಗೆ ಸ್ಪಂದಿಸ್ತೀವಿ. ನಿಮ್ಮ ನಂಬರ್ ಸೇವ್ ಮಾಡ್ತೀನಿ ತಡೀರಿ ನಾನು. ಸೊ ಆಯಿತು, ನಂದು ಚೇರ್ ಫುಲ್ ರೆಡಿ ಆಗಿದೆ. ಈಗ ಫುಲ್ ಹ್ಯಾಪಿ, ಫುಲ್ ಕುಷನ್ ಹಿಂಗೆ ಎಲ್ಲ ಐ ಆಮ್ ವೆರಿ ಹ್ಯಾಪಿ. ಏನಿಲ್ಲ, ಕುತ್ಕೊಂಡು ಅದನ್ನ ಒಂದು 2-3 ದಿನ ಯೂಸ್ ಮಾಡಿದ್ರೆ ವೀಲ್ ಎಲ್ಲ ಲೂಸನ್ ಆಗುತ್ತೆ. ಅಲ್ಲಿವರೆಗೂ ಸ್ಮೂತ್ನೆಸ್ ಬರಲ್ವಂತೆ. ನೋ ಪ್ರಾಬ್ಲಮ್. ಹೆಂಗೋ ಒಂದು ಟೆನ್ಷನ್ ಮುಗೀತು ಚೇರ್ದು. 2 ಡೇಸ್ ಇಂದ ಚೇರ್ ಅವ್ರು ಬರ್ಲಿಲ್ಲ. ಆಯ್ತು, ಏನಪ್ಪ ಸ್ವಲ್ಪ ಹ್ಯಾಪಿನಾ? ವೀಲ್ ಒಂದು ಹಾರ್ಡ್ ಇದೆ. ಅದೇ ಅವರು ಸ್ವಲ್ಪ ನೀವು ಮೂವ್ ಮಾಡ್ತಾ ಲೂಸ್ ಆಗತ್ತೆ ಅಂದ್ರಲ್ಲ ಅವರು. ನೋಡೋಣ, ಸದ್ಯಕ್ಕೆ ಚೆನ್ನಾಗಿ ವರ್ಕ್ ಆಗ್ತದೆ. ಸೊ ಇವಾಗ ಪ್ಲಂಬರ್ ಬರ್ತಾ ಇದ್ದಾರೆ. ಅದೇ ಟೈಮಿಗೆ ಓನರ್ ಕಾಲ್ ಮಾಡ್ತಾರೆ, ತೆಗ್ದು ಹೇಳಪ್ಪ ಬರ್ತಾವ್ರ ಪ್ಲಂಬರ್ ಅಂತ. ಹಲೋ. ಪಾಪ ನಮ್ಗಿನ್ನ ಜಾಸ್ತಿ ನಮ್ಮ ಓನರೇ ಟೆನ್ಷನ್ ತಗೋಬಿಟ್ಟಿದ್ದಾರೆ. ಸಿಂಕ್ ಬ್ಲಾಕ್ ಆಗಿದೆ ಅಂದ ತಕ್ಷಣ ನಮಗ್ ತೊಂದರೆ ಆಗ್ತಾ ಇದೆಯೇನೋ ಅಂತ. ಸೊ ಇವಾಗ ಬರ್ತಾ ಇದ್ದಾರೆ ಪ್ಲಂಬರು. ಅದೊಂದು ಕೆಲಸ ಆಗ್ಬಿಟ್ರೆ ಟೆನ್ಷನ್ ಫ್ರೀ, ಎಲ್ಲ ಬ್ಯಾಕ್ ಟು ಬ್ಯಾಕ್ ಆಯ್ತು. ಸೊ ಪ್ಲಂಬರ್ ಬಂದಿದ್ದಾರೆ, ರಿಪೇರಿ ಮಾಡ್ತಾ ಇದ್ದಾರೆ. ಅದೇನಾಗಿದೆಯೋ ಏನೋ ಒಟ್ನಲ್ಲಿ ಇದ್ದು ಈ ತರ ಬೆಂಡ್ ಪೈಪ್ ಹಾಕಿದ್ದಾರೆ. ಅದ ತರ ಕರು ಕೊಟ್ಟಿರೋದೇ ಅರ್ಧ ನೀರ್ ಪಾಸ್ ಆಗಲ್ವಾ ಅಂತ ಮನು. ಹೌದಾ? ನನ್ನ ಪ್ರಕಾರ ಅದು ಇಲ್ಲೂ ಬ್ಲಾಕ್ ಇಲ್ಲ, ಅದು ಎಲ್ಲಿ ಅಲ್ಲೇ ಬ್ಲಾಕ್ ಆಗಿರೋದು, ಮೇಲ್ಗಡೆ. ಅದಕ್ಕೆ ಬ್ಲಾಕ್ ಆಗಿರ್ಬೇಕು. ವೇಸ್ಟ್ ಪೈಪ್ ಹಾಕಿದ್ರೆ ನೀಟಾಗಿ ಹೋಗ್ಬಿಡತ್ತೆ. ಇವ್ರು ಈ ಪೈಪ್ ಹಾಕವ್ರೆ. ಮನು, ನಾನು ವೇಸ್ಟ್ ಹಾಕೋದೇ ಇಲ್ಲ ಮನು. ಪಾತ್ರೆ ತೊಳೆದಾಗ ಅಲ್ಲಿ ಸಣ್ಣದು ಹೋಗುತ್ತೆ. ಅಷ್ಟು ಹಾಕ್ದಂಗೆ ಹೆಂಗೆ ಪಾತ್ರೆ ತೊಳೆಯೋಕ್ಕಾಗತ್ತೆ ನಾವು? ಏನೋ ಸಿಕ್ಕಾಕೊಂಡೈತಲ್ಲಿ. ಅದು ಇವಾಗ್ಲೂದಲ್ಲ, ನಮ್ಮದಲ್ಲ, ಅದು ಮೊದ್ಲಿದ್ದವ್ರದ್ದು ಬ್ಲಾಕ್ ಆಗೈತೆ. ಯಾಕೆಂದ್ರೆ ನಾನು ಯಾವತ್ತೂ ವೇಸ್ಟ್ ಹಾಕಲ್ಲ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.